ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಯಾವ ಗನಂದರಿ ಕೆಲಸ ಮಾಡಿದೀನಿ ಅಂತ ನಂಗೆ ದೃಷ್ಟಿ ತೀರ್ತೀರಿ ಮಗ. ಅವ್ವ, ಇದು ನಿನ್ಗೆ ಸಾಮಾನ್ಯ, ಆದ್ರೆ ನೀನ್ ಹೋರಾಡಿರೋ ರೀತಿ ಅಸಾಮಾನ್ಯ. ಅವ್ವ, ಅಸಾಧ್ಯ ಆಗಿರೋದನ್ನ ನೀವು ಸಾಧ್ಯ ಮಾಡಿ ತೋರಿಸಿದ್ದೀರಾ. 100 ಕಿಲೋಮೀಟರ್ ನಡ್ಕೊಂಡು ಹೋಗಿ ಘಟಾನುಘಟಿಗಳನ್ನ ಎದುರಿಸಿ ಜಯ ಸಾಧಿಸೋದು ಅಂದ್ರೆ ಏನ್ ಸಾಮಾನ್ಯದ ಮಾತಾ ಪುಟ್ಟಮ್ಮಿ? ನೀವು ಶುರು ಹಚ್ಕೊಳ್ಳಿ. ನೀವು ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಸಾಚಿ ಕಣ್ಣು, ಯಾರ ಕಣ್ಣು ನಮ್ಮವ್ವಗ್ ತಾಕ್ತೇ ಇರ್ಲಿ. ಅವ್ವ 3 ಸಲ ಹೋಗಿ. ಅವ್ವ ಹಾದಿ ಕಣ್ಣು, ಬೀದಿ ಕಣ್ಣು, ಅಧಿಕಾರಿಗಳ ಕಣ್ಣು, ಯಾರ ಕಣ್ಣು ನಮ್ಮ ಅವನ ಮೇಲೆ ಬೀಳ್ದಲೇ ಇರ್ಲಿ. ಅವ್ವ ಅವ್ವ, ನಿನ್ ಮ್ಯಾಕೆ ಯಾರ್ಯಾರ ಕಣ್ ಬಿದ್ದದೋ ಅವ್ರ ಕಣ್ಣೆಲ್ಲ ಈ ಕಡ್ಡಿ ಉರ್ದಂಗ್ ಉರ್ದೋಗ್ಲಿ. ಇದೆಲ್ಲ ಯಾಕೆ? ಅವ್ವ, ನೀನ್ ಸುಮ್ಕೆ ಇರವ್ವ. ಅಯ್ಯೋ ದ್ಯಾವ್ರೆ, ನನ್ನ ಮಕ್ಕಳು ಏನೋ ನಾನು ದೊಡ್ಡ ಯುದ್ಧ ಗೆದ್ದು ಬಂದಿದ್ದೀನಿ ಅನ್ನೋಂಗ್ ಮಾಡ್ತಾವ್ರೆ. ದಿಟ್ಟವಾಗ್ಲೂ ನೀನ್ ಯುದ್ಧನ ಗೆದ್ದು ಬಂದಿದ್ಯಾ ಪುಟ್ಟ. ನಿನ್ನನ್ ತೋಳ್ಳ ನಾನು ಬಿಟ್ಟೋದ್ನಲ್ಲ, ನಾನು ಎಂತ ಪಾಪಿ ಇರ್ಬೇಕು. ಅವ್ವ, ನಿನ್ನಿಂದ ಎಷ್ಟೋ ಜನರಿಗೆ ಸ್ಫೂರ್ತಿ ಸಿಕ್ಕಿದೆ ಗೊತ್ತಾ? ಹೌದವ್ವ, ಕೈ ಕಟ್ಟಿ ಕೂತಿದ್ದವರೆಲ್ಲ ನಿಮ್ ಹೋರಾಟ ನೋಡಿ ಮೈ ಕೊಡ್ವಿ ನಿಂತಿದಾರವ್ವ. ದ್ಯಾವಿಪುರದ ಪುಟ್ಟಕ್ಕ ಈಗ ಇಡೀ ದೇಶಕ್ಕೆ ಮಾದರಿ ಆಗೋ ಪುಟ್ಟಕ್ಕ ನನ್ನವ್ವ. ಅಯ್ಯೋಯ್ಯೋಯ್ಯೋಯ್ಯೋ ಸಾಕು ಸುಮ್ಕಿರವ್ವ. ಅದೆಷ್ಟು ದೃಷ್ಟಿ ತೆಗಿಯೋದು, ಅದೆಷ್ಟು ಹೊಗಳೋದು. ಅಯ್ಯೋ, ನೀವು ಹಿಂಗ್ ಹೊಗಳಿ ಪುಟ್ಟಕ್ಕನ ಮಾಡಲ್ಲ, ದೃಷ್ಟಿ ಬೊಟ್ಟಕ್ಕನ್ ಮಾಡ್ಬಿಡ್ತೀರಾ. ಸುಮ್ಕಿರಿ. ಪುಟ್ಟಮ್ಮಿ, ಈಗ ಆಗಿರೋದ್ರಲ್ಲಿ ಏನೋ ಕಡಿಮೆ ಆಯ್ತೈತೆ ಅನ್ಸ್ತಾ ಇದೆಯಲ್ಲ. ನೀನ್ ಮಾಡಿರೋ ಸಾಧನೆಗೆ ಇದು ಕಡಿಮೆನೆ, ಇನ್ನೂ ಏನೋ ಬೇಕಲ್ಲ. ಯೋನಿ ಹೇಳ್ತಿದ್ಯಯ್ಯ. ಒಂದ್ ನಿಮಿಷ ಬಂದೇ ಇರಿ. ಯೋನಪ್ಪಯ್ಯ ಇದು? ನಮ್ ಪುಟ್ಟಮ್ಮಿಗಾಗಿರೋ ದೃಷ್ಟಿಗೆ ಇದು ನಮ್ಮ ಮನೆ ಕಟ್ಟಬೇಕು, ಆವಲೆ ಎಲ್ಲ ಪರಿಹಾರ ಆಗೋದು. ಕಟ್ಬಿಟ್ಟು ಬಂದಿದ್ದೆ ಪುಟ್ಟಕ್ಕ. ದೃಷ್ಟಿ ಹೋಯ್ತು ಅನ್ಕೊಂಡ್ರೆ ವಾಕರ್ಸ್ಕೊಂಡ್ಬಿಡ್ತಲ್ಲಪ್ಪ. ಗೊಪ್ಪಲಣ್ಣ ಸಂದಕ್ಕಿದೆಯೋ? ಕೂತ್ಕೊ ಪುಟ್ಟಕ್ಕ, ಕೂತ್ಕೊ. ಹೂವ ಗೊಟ್ಟಿಗೆ ತಿಕ್ಕಣವ ನೀನು. ನನ್ನ ಗೆಳತಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಯ್ತದೆ. ನಂಜವ್ವ, ಅದು ಎಮ್ಮೆ ಅಲ್ಲ, ಹೆಮ್ಮೆ. ಓ ಕಳ್ತಾಳು. ಸರಿ ಕಣವ, ತಿದ್ಕೊಂತೀನಿ. ನಾನು ಅದನ್ನೇ ಹೇಳ್ತಿದ್ದು. ಗೋಪಾಲಯ್ಯ, ನೀನ್ ಹೆಂಡ್ರಿಗಾಗಿರೋ ದೃಷ್ಟಿಗೆ ಈಟಾಗ್ಲ ಗೊಬ್ಬೆ ಕಟ್ಟದೆ. ದೊಡ್ಡದಾಗಿರೋ ಗಬ್ಬೆ ಕಟ್ಟಿ ಸುಡ್ಬೇಕು. ನೀವು ಬಂದ್ಮೇಲೆ ಅದನ್ನೇ ತಂದು ಮಾಡ್ಬೇಕು. ನೋಡು ಪುಟ್ಟಕ್ಕ. ಸುಮ್ಕಿರ್ಬಾರ್ದನಯ್ಯ, ಸುಮ್ಕಿರು. ಬಾ ನಂಜವ, ಕುತ್ಕ ಬಾ. ಏನೋ ಮಕ್ಕಳು ಮಾತಾಡ್ತಾರೆ ಅಂತ ನೀನು ಹಂಗೆ ಮಾತಾಡದೆ? ಹಂಗಲ್ಲ ಕಣ್ಪುಟ್ಟಕ್ಕ, ನೀನು ಬೆಂಗ್ಳೂರ್ಗೆ ಹೋಗಿ ಬಂದ್ಮ್ಯಾಕೆ ನಿನ್ ಬ್ಯಾಗ್ ಸಾನೆ ಕಣ್ ಬಿದ್ದದೆ. ನೀನ್ ಮಾಡಿರೋದೇನ್ ಕಡಿಮೆ ಸಾಧನೆ? ಅಯ್ಯೋ, ಇದನ್ನೆಲ್ಲ ಒಂದು ಸಾಧನೆ ಅಂದರೆ ನಂಜಮ್ಮ. ಮಗಳ ಮ್ಯಾಗೆ ಕಾಳಜಿ ಇತ್ತು, ಮಾಡ್ಬೇಕಾಗಿ ಬಂತು ಆಟೆಯ. ನೀನೇ ಹೇಳು ಪುಟ್ಟಕ್ಕ, ನೀನಿಂದ ಕಲಿಯೋದು ಸಾನೆ ಅದೇ ನಮ್ಗೆ. ಈಟ್ ದಿನ ಲಾಯರಿ ಚಂದ್ರು ಅವ್ರ ಅಮ್ಮ ಅಂತಿದ್ರು ನನ್ನ. ಈಗ ಪುಟ್ಟಕ್ಕನ ಗೆಳತಿ ನಂಜಮ್ಮ ಅಂತಾರೆ. ಅಷ್ಟೊಂದು ದೊಡ್ಡ ಕೀರ್ತಿ ತಂದಿದ್ಯಾ ನೀನು. ಸುಮ್ಕೆ
ಇವನೋ ಹೇಳಿ ಒಳ್ಳೆಯವರು ಅಂತ ಅನ್ಸ್ಕೋಬೇಡಿ ನಂಜವ್ವ. ನೀನು ಆ ರಾಜವನ್ ಜೊತೆ ಸೇರ್ಕೊಂಡು ಬೆನ್ನಿಗೆ ಚೂರಿ ಹಾಕಕ್ ನೋಡಿದ್ದು ನಮ್ಗೆಲ್ರಿಗೂ ಗೊತ್ತದು. ಅವ್ವ ಶಿವನೇ, ಇದೇನವ ಸಾನ ಹಿಂಗಂದಿಯ? ಈ ನಂಜಮ್ಮ ತನ್ನ ಗೆಳತಿ ಪುಟ್ಟಕ್ಕನ ಮೋಸ ಮಾಡಾಳ. ಮೋಸ ಮಾಡೋ ಉದ್ದೇಶ ಇಲ್ಲ ಅಂದ್ರೆ ಮತ್ ಯಾಕ ರಾಜಿ ಜೊತೆ ಓಡಾಡ್ತಿದ್ರಿ? ಅವ್ಳ ಬಾಯಿ ಮಣ್ಣಕ್ಕ, ಅವ್ಳು ನೋಡಕ್ ತಿಂಗಳಾಯ್ತು ಅಂತೀನಿ. ಇಲ್ಟುವ ನಂಜವ್ವ, ಅವಳು ಬಾಲ ಹಿಡ್ಕೊಂಡು ಓಡಾಡ್ತಿದ್ದು ನಾನೇ ನೋಡಿವ್ನಿ. ನೋಡು ಗೋಪಾಲಯ್ಯ, ಒಂದೇ ಊರ್ನಾಗಿವಿ, ಎದುರುಗಡೆ ಸಿಕ್ತಾಗ ಮಾತಾಡದೆ ಮೂಗ್ ಮುರಿಯಕಾಯ್ತದ? ನಾ ಎಲ್ಲೇ ಹೋದ್ರು ಆಟಾಕ್ ಮಾತಾಡ್ತಾಳೆ, ಆಗ ನೀನ್ ನೋಡಿರ್ಬೇಕು ಆಟಯ್ಯ. ನೀವು ಮುಖ ಮುರಿರಿ ಅಂತ ನಾವ್ ಹೇಳ್ತಾ ಇಲ್ಲ, ಅವನ್ ವಿರುದ್ಧ ಪಿತೂರಿ ಮಾಡಬೇಡಿ ಅಂತ ಹೇಳ್ತಿದ್ವಿ. ನೆನ್ನೆ ಮೊನ್ನೆ ಕಂಡ್ಬಿಟ್ರ ಕೂಸೆ, ನನ್ನ ಬಗ್ಗೆ ಗೊತ್ತಿಲ್ಲದೆ ಏನೇನು ಮಾತಾಡ್ಬೇಡ. ನೀನೇ ಹೇಳು ಪುಟ್ಟಕ್ಕ, ಎದುರು ಬರೋದು ಸಿಕ್ಕಿದ್ರೆ ನೀನು ಮಾತಾಡದೆ ಎದ್ಬಿಡ್ತೀಯಾ? ಇಲ್ಲ, ಮಾತಾಡ್ಬೇಕಾಯ್ತದೆ. ನಾನು ಹಂಗೆ ಅವಳು ತವ ಮಾತಾಡ್ತೀನಿ ಅಂದ ಮಾತ್ರಕ್ಕೆ ಅವಳು ಮಾಡೋ ಮನೆ ಆಳ್ ಕೆಲಸಕ್ಕೆಲ್ಲ ನಾ ಕುಮ್ಮ ಕೊಡ್ತೀನಿ ಅನ್ಕೊಂಡಿದ್ಯಾ? ರಾಜಿ ಏನಿದ್ರು ಮನೆಯಿಂದ ಆಚೆಗೆ, ಆದ್ರೆ ಪುಟ್ಟಕ್ಕ ನನ್ನ ಮನ್ಸಿನೊಳಗೆ. ಪುಟ್ಟಕ್ಕ, ಇವ್ರಿಂಗೆಲ್ಲ ಮಾತಾಡ್ತಾರೆ ಅಂತ ನೀವು ತಪ್ಪು ತಿಳ್ಕೊಬೇಡ. ಯಾವತ್ತಿದ್ರು ನಾನು ನಿನ್ಗೆ ಹೇಳ್ತೀನಿ, ಈ ನಂಜವ್ವ ನಿನ್ ಪರನೇ. ನೀನು ಮಾಡಿರೋ ಸಾಧನೆಗೆ ನಿನ್ನ ಏಟೊಗಳಿದ್ರು ಕಡಿಮೆನೆ ಕಣವ. ಇದೆಲ್ಲ ಯಾಕೆ ನಂಜವ್ವ? ನೀನು ಮಾಡಿರೋ ಸಾಧನೆಗೆ ಇದೊಂದು ಸಣ್ಣ ಸನ್ಮಾನ ಅಟ್ಟೆಗೆ. ಇಲ್ಲವಾ ಬಿಡಕ್ಕ, ಹುಸಿ ನಗು ನಗವ, ಒಂದು ಪಟ ತಗೊಂತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತೀ. ಇದನ್ನು ದೊಡ್ಡದು ಮಾಡಿ ನನ್ನ ಮನೆ ಎಣ್ಣೆ ತಗೊಂತೀನಿ. ಸರಿ ಕಣವ, ನಾ ಬರಲೇ, ಬತ್ತೀನಿ ಕಣ್ರವ, ಬತ್ತೀನಿ ಕಪ್ಪಲೆ. ನಂಜವ್ವ, ಬತ್ತೀನಿ. ಇದೇನವ್ವ ನೀನು? ಹಾವು ಅಲ್ಲಿ ಬಿಟ್ಟಿದ ತಕ್ಷಣ ವಿಸನೇ ಇಲ್ಲ ಅನ್ನೋದ್ರ ಹತ್ರ ಬಿಡ್ಕೋತಿದ್ಯಲ್ಲ? ನಂಜಮ್ಮಂದು ಮಾತು ಅಲ್ಟು ಆಟಯ್ಯ, ಆದರೆ ಇಸಾಕಾರಷ್ಟು ಹಾಗೆ ನಮ್ಮ ಮೇಲೆ ಏನಿಲ್ಲ. ನಾವು ಎಲ್ಲರ ಜೊತೆ ಒಳ್ಳೆ ಭಾವನೆಯಲ್ಲಿ ನಡ್ಕೊಂಡ್ರೇನೆ ಕಷ್ಟಗಳೆಲ್ಲ ಮಂಜಿನಂಗೆ ಕರ್ಗೋಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.